ಒಂದು ರಾಜ್ಯ ರಾಜಕೀಯದಲ್ಲಿ ಇದೊಂದು ಕೆಸರರ ಚಾಟ, ಮತ್ತೊಂದು ಮಜಲು ಪಡ್ಕೊಳ್ತಾ ಇದೆ ಈ ಕುಳ್ಳ ಕರಿಯ ವಾರು. ಕುಮಾರಸ್ವಾಮಿಯನ್ನ ರಾಧಿಕಾ ಕರಿಯ ಅಂದರೆ ಓಕೆ, ಜಮೀರ್ ಅಹಮದ್ ಕರಿಯ ಅಂದಿದ್ದು ಯಾಕೆ? ಮಾಜಿ ಸಂಸದೆ ತೇಜಸ್ವಿನಿ ಗೌಡ ಎಡವಟ್ಟಿನ ಹೇಳಿಕೆ, ಜಮೀರ್ ಹೇಳಿಕೆ ಸಮರ್ಥಿಸುವ ಭರದಲ್ಲಿ ಎಡವಟ್ಟು. ಕಾಂಗ್ರೆಸ್ ಕಚೇರಿಯಲ್ಲಿನ ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟುಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರನ್ನು ಜಮೀರ್ ಕರಿಯ ಅಂತ ಕರೆದ ವಿಚಾರ, ರಾಧಿಕಾ ಕರಿಯ ಅಂತ ಕರೆದ್ರು ಓಕೆ ಅಂತ, ಇವ್ರು ಯಾಕೆ ಈ ಥರ ಹೇಳಿಕೆ ಕೊಟ್ಟರು ಅಂತ ಅದೇ ಹೇಳೋದು. ಮಾತಿನ ಭರದಲ್ಲಿ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೊದಲೇ ಇದು ತಾರಕಕ್ಕೇರ್ತಾ ಇದೆ. ಇವರು ಈ ಥರದೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ ಅಂತ. ಕರಿಯ ಬಿಳಿಯ ಇವತ್ತು ನೋಡಿದ್ರಲ್ವಾ ರಾಧಿಕಾ ಕುಮಾರಸ್ವಾಮಿ ಅವರು ಕರಿಯ ಅಂತ ನಂದಲ್ಲ ವಿಜಯವ್ರೆ, ನಾವು ಮೀಡಿಯಾದವರು, ಅವರು ಯಾವುದೋ ಮೈಸೂರು ಯಾವುದೋ ಟಿವಿನಲ್ಲಿ ಅವ್ರು ಏನಂತ ಕರೀತಾರೆ ಅಂತ ಇದೆಲ್ಲ ಯಾರು ಹಾಕಲ್ಲ, ಫುಲ್ ಆಗ್ತಾ ಇದ್ರು. ಏನಂತ ಕರೀತಾರೆ ಅಂತ ಅವ್ರು ನನ್ನನ್ನ ಚಿನ್ನು ಅಂತ ಕರೀತಾರೆ. ನೀವೇನಂತ ಕರೀತೀರಿ ಹೇಳಲೇಬೇಕಾ? ಹೇಳಿ ಅಮ್ಮ. ಅದಕ್ಕೆ ಅವ್ರು ಕರಿಯ ಅಂತ ಕರಿತೀನಿ. ಪಾಪ ಜಮೀರ್ ಅವ್ರು ಹೇಳಿದ್ದನ್ನ ಅವ್ರು ಹೇಳಿದ್ರೆ ಓಕೆ, ಜಮೀರ್ ಹೇಳಿದ್ರೆ ಯಾಕೆ? ಕರಿಯ ಬಿಳಿಯ ಇವತ್ತು ನೋಡಿದ್ರೆ ಒಂದು ಕಡೆ ಮೂಡ ಹಗರಣ ಸಿದ್ದರಾಮಯ್ಯನವರಿಗೆ ಉರುಳಾಗಿರುವಂಥದ್ದು. ಇದರ ಬೆನ್ನಲ್ಲೇ ಆಪ್ತರಿಗೆ, ಅವರಿಗೆ, ಇವರಿಗೆ ಎಲ್ಲರಿಗೂ ಕೂಡ ನೋಟಿಸ್ ಹೋಗ್ತಾ ಇದೆ. ಈ ಬೆನ್ನಲ್ಲೇ ಮೂಡ ಮಾಜಿ ಆಯುಕ್ತ ನಟೇಶ್ಗೆ ಕೂಡ ಲೋಕ ಡ್ರಿಲ್. ಲೋಕಾಯುಕ್ತ ವಿಚಾರಣೆಯನ್ನು ಮುಗಿಸಿ ಹೊರಬಂದಿದ್ದಾರೆ ನಟೇಶ್. ಕಾನೂನಿಂದ ಯಾರು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮೂಡಾದ ಹಗರಣ ಇದೀಗ ತನಿಖೆ ಹಂತದಲ್ಲಿದೆ. ಲೋಕಾಯುಕ್ತರ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕೊಟ್ಟಿದ್ದೇನೆ. ಸತ್ಯ ಸುಳ್ಳು ತನಿಖೆಯ ಬಳಿಕ ವರದಿ ಹೊರಬೀಳಲಿದೆ. ವಿಚಾರಣೆ ಮುಗಿಸಿ ಹೊರಬಂದ ಬಳಿಕ ನಟೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸತ್ಯ ಯಾವುದು ಸುಳ್ಳು ಯಾವುದು ಕಾನೂನು ಮುಂದೆ ಯಾರು ಕೂಡ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಒಂದು ಪಕ್ಷ ನಾನು ಕಾನೂನಿನ ಪ್ರಕಾರ ನಡೆದುಕೊಂಡಿಲ್ಲ, ಇದು ಆಗಿದೆ ಅಂತ ಯಾರು ಕಾನೂನಿಗಿಂತ ದೊಡ್ಡವರಿಲ್ಲ. ಅದಕ್ಕೆ ಡನ್ ಸಮಥಿಂಗ್ ರಾಂಗ್, ಇಲೀಗಲ್, against the natural justice. I had to be penalized under law. No one can escape. ವಕ್ಫ್ ಬೋರ್ಡ್ ರೈತರ ಹೊಲ ಆಯಿತು, ದೇಗುಲಗಳಿಗೂ ಕೂಡ ಎಂಟ್ರಿ ಕೊಟ್ಟಿದ್ದಾಯಿತು. ಆದರೆ ಇದೀಗ ಗುರು ಸಾರ್ವಭೌಮ ಆವರಣಕ್ಕೂ ಕೂಡ ಕಾಲಿಟ್ಟಿದೆ. ಆ ರಾಜಕಾರಣಿ ಹೇಳಿಕೆಯಿಂದ ಭಕ್ತರು ಸಿಡಿದೆದ್ದಿದ್ದಾರೆ. ಈಗ ವಕ್ಫ್ ಮಂತ್ರಾಲಯ ಜಾಗ ಯಾರು ಕೊಟ್ಟವರು? ಅದೋನಿ ನವಾಬರು ಕೊಟ್ಟಂಥ ಜಾಗ ಅದು. ಅದನ್ನೇನಾದರೂ ವಕ್ಫ್ ಬೋರ್ಡ್ ಅದಂತ ಕೇಳಕ್ಕೆ ಹೋಗಿದ್ರು ಯಾರಾದರೂ? ಕೇಳಿದ್ರಲ್ವಾ, ಮಂತ್ರಾಲಯ ಜಾಗನೂ ವಕ್ಫ್ ಇದ್ದಂತೆ, ಅದೋನಿ ನವಾಬರು ಕೊಟ್ಟಿದ್ದಂತೆ. ಸಿಎಂ ಇಬ್ರಾಹಿಂ ಸಾಹೇಬರ ಇದೇ ಮಾತು ಈಗ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಭಕ್ತರನ್ನ ಕೆರಳಿಸಿದೆ. ಇಬ್ರಾಹಿಂ ಮಾತಿಗೆ ಸಿಡಿದ ರಾಯರ ಭಕ್ತರು. ಸರ್, ಅವ್ರು ಹೇಳಿರೋದು ಇದು ಸರಿಯಿಲ್ಲ. ಇದು ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರೋದು ಆಸ್ತಿಗಳು. ಅವ್ರು ಇವು ಬಂದ್ಬಿಟ್ಟು ನಮಗೆ ಹೋಗ್ಬಿಟ್ಟು ಸೇರಿದ್ದು ಅಂದರೆ ಕೊಡೋಕ್ಕಾಗಲ್ಲ. ಮಂತ್ರಾಲಯ ನಮ್ಮ ಪೂರ್ವಜರ ಆಸ್ತಿ. ಈಗ ನಾವು ಅವ್ರ ಮಸೀದಿಗೆ ಹೋಗ್ಬಿಟ್ಟು ಅದೇ ಥರ ಇದು ಹಿಂದೂ ಇದಕ್ಕೆ ಸೇರಿರೋದು ಅಂದರೆ ಅವ್ರು ಒಪ್ತಾರ? ಇಲ್ಲ ಅಲ್ವಾ? ಹಾಗಾಗಿ ಇದು ಸನಾತನ ಧರ್ಮದಿಂದನೂ ಇರತಕ್ಕಂಥ ಮಠ. ವಕ್ಫ್ ಬಂದಿದ್ದೆ 1955ರಲ್ಲಿ. ಈ ವಕ್ಫ್ ಬಂದಿದ್ದೆ 1955. ರಾಘವೇಂದ್ರ ಮಠ ಇದ್ದಿದ್ದು ಯಾವಾಗಿಂದ? ರಾಘವೇಂದ್ರ ಸ್ವಾಮಿ ಪುರಾತನವಾದ ಸನಾತನ ಧರ್ಮದಿಂದನೂ ರಾಘವೇಂದ್ರ ಮಠ ಇದೆ. ಅದು ಹೇಗೆ ವಕ್ಫ್ ಬೋರ್ಡ್ಗೆ ಸೇರುತ್ತೆ ಅನ್ನೋದು ಮೊದಲು ಕಂಡುಕೊಳ್ಬೇಕು. ಏನಾದರೂ ತಗೊಂಡು ಹೊಡಿಬೇಕು. ಎಲ್ಲ ನಮ್ಮ ಶಿವಾಲಯಗಳು ಟೆಂಪಲ್ಗಳ ಮೇಲೆ ಅವರೆಲ್ಲ ಮಸೀದಿಗಳು ಮಂದಿರಗಳು ಮಾಡ್ಕೊಂತ ಹೋಗಿದ್ದಾರೆ. ಅವ್ರು ಹಂಗಂತ ಹೇಳಿದ್ರೆ ನಮ್ಮ ಶಿವಾಲಯದ ಮೇಲೆ ನಾವು ಮಂದಿರಗಳು ಮಸೀದಿಗಳನ್ನ ಕೆಡವಿ ಮಂದಿರಗಳನ್ನ ತಗೋಬೋದಲ್ಲ ವಾಪಸ್. ಮಂತ್ರಾಲಯ ಜಾಗದ ಈ ವಿವಾದದ ಬಗ್ಗೆ ಖುದ್ದು ಸುಬುಧೇಂದ್ರ ತೀರ್ಥರೇ ನಾಳೆ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಲಿದ್ದಾರೆ. ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ಒಂದು ಕಡೆ ಮೂಡ ಹಗರಣ ಸಿದ್ದರಾಮಯ್ಯನವರಿಗೆ ಉರುಳಾಗಿರುವಂಥದ್ದು. ಇದರ ಬೆನ್ನಲ್ಲೇ ಆಪ್ತರಿಗೆ, ಅವರಿಗೆ, ಇವರಿಗೆ ಎಲ್ಲರಿಗೂ ಕೂಡ ನೋಟಿಸ್ ಹೋಗ್ತಾ ಇದೆ. ಈ ಬೆನ್ನಲ್ಲೇ ಮೂಡ ಮಾಜಿ ಆಯುಕ್ತ ನಟೇಶ್ಗೆ ಕೂಡ ಲೋಕ ಡ್ರಿಲ್. ಲೋಕಾಯುಕ್ತ ವಿಚಾರಣೆಯನ್ನು ಮುಗಿಸಿ ಹೊರಬಂದಿದ್ದಾರೆ ನಟೇಶ್. ಕಾನೂನಿಂದ ಯಾರು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮೂಡಾದ ಹಗರಣ ಇದೀಗ ತನಿಖೆ ಹಂತದಲ್ಲಿದೆ. ಲೋಕಾಯುಕ್ತರ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕೊಟ್ಟಿದ್ದೇನೆ. ಸತ್ಯ ಸುಳ್ಳು ತನಿಖೆಯ ಬಳಿಕ ವರದಿ ಹೊರಬೀಳಲಿದೆ. ವಿಚಾರಣೆ ಮುಗಿಸಿ ಹೊರಬಂದ ಬಳಿಕ ನಟೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸತ್ಯ ಯಾವುದು ಸುಳ್ಳು ಯಾವುದು ಕಾನೂನು ಮುಂದೆ ಯಾರು ಕೂಡ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಒಂದು ಪಕ್ಷ ನಾನು ಕಾನೂನಿನ ಪ್ರಕಾರ ನಡೆದುಕೊಂಡಿಲ್ಲ, ಇದು ಆಗಿದೆ ಅಂತ ಯಾರು ಕಾನೂನಿಗಿಂತ ದೊಡ್ಡವರಿಲ್ಲ. ಅದಕ್ಕೆ
if I have done something wrong, illegal, against the natural justice, I'm a I have to be penalized under law. No one can escape. ಒಂದು ರಾಜ್ಯ ರಾಜಕೀಯದಲ್ಲಿ ಇದೊಂದು ಕೆಸರರ ಚಾಟ, ಮತ್ತೊಂದು ಮಜಲು ಪಡ್ಕೊಳ್ತಾ ಇದೆ ಈ ಕುಳ್ಳ ಕರಿಯ ವಾರು. ಕುಮಾರಸ್ವಾಮಿಯನ್ನ ರಾಧಿಕಾ ಕರಿಯಾ ಅಂದರೆ ಓಕೆ, ಜಮೀರ್ ಅಹಮದ್ ಕರಿಯಾ ಅಂದಿದ್ದು ಯಾಕೆ? ಮಾಜಿ ಸಂಸದೆ ತೇಜಸ್ವಿನಿ ಗೌಡ ಎಡವಟ್ಟಿನ ಹೇಳಿಕೆ. ಜಮೀರ್ ಹೇಳಿಕೆ ಸಮರ್ಥಿಸುವ ಭರದಲ್ಲಿ ಎಡವಟ್ಟು. ಕಾಂಗ್ರೆಸ್ ಕಚೇರಿಯಲ್ಲಿನ ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟುಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರನ್ನು ಜಮೀರ್ ಕರಿಯಾ ಅಂತ ಕರೆದ ವಿಚಾರ, ರಾಧಿಕಾ ಕರಿಯಾ ಅಂತ ಕರೆದ್ರು ಓಕೆ ಅಂತ, ಇವ್ರು ಯಾಕೆ ಈ ಥರ ಹೇಳಿಕೆ ಕೊಟ್ಟರು ಅಂತ ಅದೇ ಹೇಳೋದು. ಮಾತಿನ ಭರದಲ್ಲಿ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೊದಲೇ ಇದು ತಾರಕಕ್ಕೇರ್ತಾ ಇದೆ. ಇವರು ಈ ಥರದೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ ಅಂತ. ಕರಿಯಾ ಬಿಳಿಯ ಇವತ್ತು ನೋಡಿದ್ರಲ್ಲ, ರಾಧಿಕಾ ಕುಮಾರಸ್ವಾಮಿ ಅವರು ಕರಿಯಾ ಅಂತ ನಂದಲ್ಲ ವಿಜಯವ್ರೆ, ನಾವು ಮೀಡಿಯಾದವರು, ಅವರು ಯಾವುದೋ ಮೈಸೂರು ಯಾವುದೋ ಟಿವಿನಲ್ಲಿ ಅವ್ರು ಏನಂತ ಕರೀತಾರೆ ಅಂತ ಇದೆಲ್ಲ ಯಾರು ಹಾಕಲ್ಲ, ಫುಲ್ ಆಗ್ತಾ ಇದ್ರು. ಏನಂತ ಕರೀತಾರೆ ಅಂತ ಅವ್ರು ನನ್ನನ್ನ ಚಿನ್ನು ಅಂತ ಕರೀತಾರೆ. ನೀವೇನಂತ ಕರೀತೀರಿ ಹೇಳಲೇಬೇಕಾ? ಹೇಳಿ ಅಮ್ಮ. ಅದಕ್ಕೆ ಅವ್ರು ಕರಿಯಾ ಅಂತ ಕರಿತೀನಿ. ಪಾಪ ಜಮೀರ್ ಅವ್ರು ಹೇಳಿದ್ದನ್ನ ಅವ್ರು ಹೇಳಿದ್ರೆ ಓಕೆ, ಜಮೀರ್ ಹೇಳಿದ್ರೆ ಯಾಕೆ? ಕರಿಯಾ ಬಿಳಿಯ ಇವತ್ತು ನೋಡಿದ್ರೆ ವಕ್ಫ್ ಬೋರ್ಡ್ ರೈತರ ಹೊಲ ಆಯಿತು, ದೇಗುಲಗಳಿಗೂ ಕೂಡ ಎಂಟ್ರಿ ಕೊಟ್ಟಿದ್ದಾಯಿತು. ಆದರೆ ಇದೀಗ ಗುರು ಸಾರ್ವಭೌಮ ಆವರಣಕ್ಕೂ ಕೂಡ ಕಾಲಿಟ್ಟಿದೆ. ಆ ರಾಜಕಾರಣಿ ಹೇಳಿಕೆಯಿಂದ ಭಕ್ತರು ಸಿಡಿದೆದ್ದಿದ್ದಾರೆ. ಈಗ ವಕ್ಫ್ ಮಂತ್ರಾಲಯ ಜಾಗ ಯಾರು ಕೊಟ್ಟವರು? ಅದೋ ನೀನು ನವಾಬರು ಕೊಟ್ಟಂಥ ಜಾಗ ಅದು. ಅದನ್ನೇನಾದರೂ ವಕ್ಫ್ ಬೋರ್ಡ್ ಅದಂತಂತೇಳಿ ಕೇಳಕ್ಕೆ ಹೋಗಿದ್ರು ಯಾರಾದರೂ? ಕೇಳಿದ್ರಲ್ವಾ, ಮಂತ್ರಾಲಯ ಜಾಗನೂ ವಕ್ಫ್ ಇದ್ದಂತೆ, ಅದೋನಿ ನವಾಬರು ಕೊಟ್ಟಿದ್ದಂತೆ. ಸಿಎಂ ಇಬ್ರಾಹಿಂ ಸಾಹೇಬರ ಇದೇ ಮಾತು ಈಗ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಭಕ್ತರನ್ನ ಕೆರಳಿಸಿದೆ. ಇಬ್ರಾಹಿಂ ಮಾತಿಗೆ ಸಿಡಿದ ರಾಯರ ಭಕ್ತರು. ಸರ್ ಅವ್ರು ಹೇಳಿರೋದು ಇದು ಸರಿಯಿಲ್ಲ. ಇದು ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರೋದು ಆಸ್ತಿಗಳು. ಅವ್ರು ಇವು ಬಂದ್ಬಿಟ್ಟು ನಮಗೆ ಒಗ್ಗಟ್ಟು ಸೇರಿದ್ದು ಅಂದರೆ ಕೊಡೋಕ್ಕಾಗಲ್ಲ. ಮಂತ್ರಾಲಯ ನಮ್ಮ ಪೂರ್ವಜರ ಆಸ್ತಿ. ಈಗ ನಾವು ಅವ್ರ ಮಸೀದಿಗೆ ಹೋಗ್ಬಿಟ್ಟು ಅದೇ ಥರ ಇದು ಹಿಂದೂ ಇದಕ್ಕೆ ಸೇರಿರೋದು ಅಂದರೆ ಅವ್ರು ಒಪ್ತಾರಾ? ಇಲ್ಲ ಅಲ್ವಾ? ಹಾಗಾಗಿ ಇದು ಸನಾತನ ಧರ್ಮದಿಂದನೂ ಇರತಕ್ಕಂಥ ಮಠ. ವಕ್ಫ್ ಬಂದಿದ್ದೆ 1955ರಲ್ಲಿ. ಈ ವಕ್ಕು ಬಂದಿದ್ದೆ 1955. ರಾಘವೇಂದ್ರ ಮಠ ಇದ್ದಿದ್ದು ಯಾವಾಗಿಂದ? ರಾಘವೇಂದ್ರ ಸ್ವಾಮಿ ಪುರಾತನವಾದ ಸನಾತನ ಧರ್ಮದಿಂದನೂ ರಾಘವೇಂದ್ರ ಮಠ ಇದೆ. ಅದು ಹೇಗೆ ವಕ್ಫ್ ಬೋರ್ಡ್ಗೆ ಸೇರುತ್ತೆ ಅನ್ನೋದು ಮೊದಲು ಕಂಡುಕೊಳ್ಬೇಕು. ಏನಾದರೂ ತಗೊಂಡು ಹೊಡಿಬೇಕು. ಎಲ್ಲ ನಮ್ಮ ಶಿವಾಲಯಗಳು ಟೆಂಪಲ್ಗಳ ಮೇಲೆ ಅವರೆಲ್ಲ ಮಸೀದಿಗಳು ಮಂದಿರಗಳು ಮಾಡ್ಕೊಂತ ಹೋಗಿದ್ದಾರೆ. ಅವ್ರು ಹಂಗಂತ ಹೇಳಿದ್ರೆ ನಮ್ಮ ಶಿವಾಲಯದ ಮೇಲೆ ನಾವು ಮಸೀದಿಗಳನ್ನ ಕೆಡವಿ ಮಂದಿರಗಳನ್ನ ತಗೋಬೋದಲ್ಲ ವಾಪಸ್. ಮಂತ್ರಾಲಯ ಜಾಗದ ಈ ವಿವಾದದ ಬಗ್ಗೆ ಖುದ್ದು ಸುಬುಧೇಂದ್ರ ತೀರ್ಥರೇ ನಾಳೆ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಲಿದ್ದಾರೆ. ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ರಾಯಚೂರು.